ಎಗ್ ಗ್ರೇವಿ ಮಾಡೋಕ್ಕೆ 4 ಮೊಟ್ಟೆ ತೊಗೊಂಡಿದ್ದೀನಿ, 1 ಈರುಳ್ಳಿ, 1 ಟೊಮೆಟೊ, ಒಂದು 10 ಗೋಡಂಬಿ, ಒಂದು 10 ಬೆಳ್ಳುಳ್ಳಿ ಹೆಸಳು, ಚಕ್ಕೆ, ಲವಂಗ, ಯಾಲಕ್ಕಿ, ಸೋಂಪು. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವನ್ನೆಲ್ಲ ಸ್ವಲ್ಪ ಹುರ್ಕೊಳ್ಳುವ. ಮೊದಲಿಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳುವ. ಬೆಳ್ಳುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಇದಾದಮೇಲೆ ಗೋಡಂಬಿ ಹಾಕ್ಕೊಳ್ಳುವ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿವಲ್ಲ ಅದನ್ನು ಹಾಕ್ಕೊಳ್ಳುವ. ಅದನ್ನು ಸ್ವಲ್ಪ ಫ್ರೈ ಮಾಡು. ಫ್ರೈ ಆದಮೇಲೆ ಚಕ್ಕೆ, ಲವಂಗ, ಯಾಲಕ್ಕಿ ಮತ್ತು ಒಂದು ಅರ್ಧ ಚಮಚ ಸೋಂಪು ತಗೊಂಡಿದ್ದೀನಿ ನಾನು. ಇದನ್ನು ಅದ್ರ ಜೊತೆಲೇ ಹಾಕಿ ಫ್ರೈ ಮಾಡುವ. ಚೆನ್ನಾಗಿ ಫ್ರೈ ಆಗಬೇಕು ಇವು. ಫ್ರೈ ಆದಮೇಲೆ ನಾನು 1 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೆಟೊನು ಇದ್ರ ಜೊತೆಗೆ ಹಾಕ್ಕೊಂಡು ಬಿಡುವ. ಚೆನ್ನಾಗಿ ಫ್ರೈ ಆಗಲಿದು. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1/4 ಚಮಚ ಅರಿಶಿನ ಪುಡಿ, ಒಂದು ಅರ್ಧ ಚಮಚ ಖಾರದ ಪುಡಿನೂ ಹಾಕ್ಕೊಂಡು ಬಿಡುವ. ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಆಫ್ ಮಾಡಿ ಒಂಚೂರು ತಣ್ಣಗಾಗೋಕೆ ಬಿಡೋಣ. ಸ್ವಲ್ಪ ತಣ್ಣಗಾದಮೇಲೆ ಈ ಮಸಾಲೆನ ರುಬ್ಕೊಂಡು ತಗೊಂಡು ಬಂದಿದ್ದೀನಿ. ಮತ್ತು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಳ್ಳುವ. ಈರುಳ್ಳಿ ಮತ್ತು ಟೊಮೆಟೊನು ಚೆನ್ನಾಗಿ ಫ್ರೈ ಆದಮೇಲೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳುವ. 1/4 ಚಮಚ ಅರಿಶಿನ ಪುಡಿ, ಒಂದು ಅರ್ಧ ಚಮಚ ಅಚ್ಚ ಖಾರದ ಪುಡಿ. ನಾವು ಅಲ್ಲಿ ಮಸಾಲೆ ರುಬ್ಬುವಾಗಲೂ ಹಾಕಿದ್ದೀವಿ, ಅದಕ್ಕೆ ಇದರಲ್ಲೂ ಸ್ವಲ್ಪ ಅರ್ಧನೇ ತೊಗೊಂಡಿದ್ದೀನಿ. ಇದಕ್ಕೇನು ಖಾರ ಜಾಸ್ತಿ ಬೇಕಾಗೋದಿಲ್ಲ. ಈಗ ಮಸಾಲೆನೂ ಹಾಕ್ಕೊಂಡು ಬಿಡುವ. ಮಸಾಲೆ ಸ್ವಲ್ಪ ಗಟ್ಟಿಯಾಗಿ ಇರಲಿ. ಅದು ಮಸಾಲೆ ಗಟ್ಟಿಯಾಗಿದ್ದರೆ ನಾವು ಎಗ್ ಒಡೆದು ಹಾಕ್ತೀವಲ್ಲ ಚೆನ್ನಾಗಿ ಬರುತ್ತೆ. ಮಸಾಲೆ ಸ್ವಲ್ಪ ಕುದ್ಮೇಲೆ 1 ಚಮಚ ಉಪ್ಪು ಹಾಕಿ ಸ್ವಲ್ಪ ಕುದಿಯೋಕ್ಕೆ ಬಿಡುವ. ಕುದಿಯೋಕ್ಕೆ ಬಿಟ್ಮೇಲೆ ನಾವು ಮೊಟ್ಟೆ ತೊಗೊಂಡಿದ್ವಲ್ಲ, ಮೊಟ್ಟೆನ ನಾನು ಒಡೆದೇ ಹಾಕ್ಕೊಂಡಿದ್ದೀನಿ. 4 ಮೊಟ್ಟೆ ಹಾಕಿದ್ದೀನಿ. ಮೊಟ್ಟೆ ಹಾಕಿ ಮುಚ್ಚಿಟ್ಟು ಕುದಿಸೋಣ. ಕುದ್ಮೇಲೆ ಮತ್ತೊಂದು ಸ್ವಲ್ಪ ಪಲ್ಟಿ ಮಾಡಿ ಬೇಯಿಸ್ಕೊಳ್ಳುವ. ಮೊಟ್ಟೆ ಒಂದು ಸೈಡ್ ಅಷ್ಟೇ ಬೆಂದಿರುತ್ತಲ್ಲ, ಮತ್ತೊಂದು ಸೈಡು ಬೇಯಲಿ ಅಂತ ಪಲ್ಟಿ ಮಾಡೋಣ. ಅದನ್ನು ಪಲ್ಟಿ ಮಾಡಿದ್ಮೇಲೆ 2 ನಿಮಿಷ ಮುಚ್ಚಿಟ್ಕೊಂಡೆ ಕುದಿಸ್ಕೊಳ್ಳು. ಈ ಎಗ್ ಗ್ರೇವಿ ಚಪಾತಿ, ರೊಟ್ಟಿ ಚೆನ್ನಾಗಿರ್ತೀವಿ. ಕೊನೆಯಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಳ್ಳೋಣ. ನಾನಿದರಲ್ಲಿ ಕೊತ್ತಂಬರಿ ಸೊಪ್ಪು ಏನು ಹಾಕಿಲ್ಲ, ಕಸ್ತೂರಿ ಮೇಥಿ ಚೆನ್ನಾಗಾಗುತ್ತೆ ಇದಕ್ಕೆ. ಗ್ರೇವಿನ ಯಾವುದ್ರ ಜೊತೆ ಬೇಕಿದ್ರೂ ತಿನ್ಬೋದು. ದೋಸೆ, ಚಪಾತಿ, ಪೂರಿ, ಅನ್ನ ಯಾವುದ್ರ ಜೊತೆ ಬೇಕಿದ್ರೂ ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಹಸಿರುಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.